ನೀವಿಬ್ರು ನನ್ನ ರೂಮಲ್ಲಿ ಏನು ಮಾಡ್ತಿದ್ರಿ? ನಿನ್ ರೂಮ್ ನೋಡಕ್ ಹೋಗಿದ್ವಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ನೋಡೋದಕ್ಕೆ ಹೇಗೆ ಹೋಗ್ತೀರಾ? ನಿಮ್ ಬೆಡ್ಶೀಟ್ ಚೆನ್ನಾಗಿದೆ ಅಂತ ನೋಡಕ್ ಹೋಗಿದ್ವಿ. ತಲೆಗೆಲೆ ಕೆಟ್ಟಿದ್ಯಾ ನಿಮಗೆ? ಮೊದಲಿಂದನೂ ನೀವು ಮೂವರು ತುಂಬ ವಿಚಿತ್ರವಾಗಿ ವರ್ತಿಸ್ತಿದ್ದೀರಾ. ಎಲ್ಲ ನೋಡ್ತಾ ಇದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಲ ಏನಾದರೂ ಹೀಗೆ ಮಾಡಿದ್ರೆ ಅತ್ತೆ ಅವ್ರಿಗೆ ಡೈರೆಕ್ಟಾಗಿ ಹೇಳಬೇಕಾಗತ್ತೆ. ಹೊರಡಿ. ಅತ್ತೆಗೆ ಯಾಕಮ್ಮ ಹೇಳ್ತೀಯ? ಇನ್ನೊಂದ್ಸಲ ಹೀಗೆ ಮಾಡಲ್ಲಮ್ಮ. ಹೋಗೋಣ ನಡೀರಿ. ಹಾ ಬನ್ನಿ. ಇವ್ರು ಮೂವರು ಮುಂಚೆಯಿಂದ ನನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಯಾಕೆಂತ ಗೊತ್ತಾಗ್ತಿಲ್ಲ. ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಈಗ ನೋಡಿ, ಹೀಗೆ ಸಿಕ್ಕಾಕೋತೀವಿ ಅಂತಾನೆ ಬೇಡ ಅಂದಿತ್ತು. ನನ್ನ ಮಾತೆ ಕೇಳಲ್ವಲ್ಲ ನೀವು. ಸರಿ, ಇವಾಗ ಏನಾಯ್ತು? ಒಂದ್ ಪ್ರಯತ್ನ ಮಾಡಿದೀವಿ. ರಾಧಿಕಾ ಏನ್ ಆತ್ರ ಪಟ್ಟು ಅದಕ್ಕೆ ಅವ್ರಿಗೆ ವಿಷಯ ಹೇಳಲ್ಲ ಬಿಡಿ. ಅಮ್ಮ, ಅಷ್ಟಕ್ಕೂ ಆ ಕವರಲ್ಲಿರೋ ಲೆಟ್ರಲ್ಲಿ ಏನ್ ಬರ್ದಿತ್ತು? ನನ್ ಪಿಂಡ. ಅದೆಲ್ಲ ಇಂಗ್ಲಿಷ್ನಲ್ಲಿತ್ತು. ನನಗೆಲ್ಲ ಓದಕ್ ಬರುತ್ತೆ? ನಂಗೆ ಕೊಟ್ಟಿದ್ರೆ ನಾನಾದ್ರೂ ಓದ್ತಿದ್ನಲ್ಲ. ಛೇ, Hello, gentlemen. Hello, Mr. Kailash. How are you? I'm fine. How are you? ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳಕ್ಕಾಗಲ್ಲ. ಹಾಗಂತ ಚೆನ್ನಾಗಿಲ್ಲ ಅಂತ ನಿಜಾನ ಬಚ್ಚಿಡೋದೂ ಇಲ್ಲ. ಹೇಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲದಿರೋ ಪರಿಸ್ಥಿತಿಯಲ್ಲಿದ್ದೀನಿ. ಇದು ಮಾತ್ರ ಕರೆಕ್ಟ್. ನಿಮ್ಮ ಮಾತು ಅರ್ಥ ಆದರೂ ಆಗದಿರೋ ಥರ ವಿಚಿತ್ರವಾಗಿರುತ್ತೆ ಜೆಂಟಲ್ಮ್ಯಾನ್. ಇಷ್ಟಕ್ಕೂ ಯಾಕೆ ಫೋನ್ ಮಾಡಿದ್ದು? ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ ಮಿಸ್ಟರ್ ಕೈಲಾಶ್. ವಾಟ್? ನಂಗಿಷ್ಟ ಆದವ್ರ ಬಗ್ಗೆ ವಿಪರೀತ ಅನ್ಸೋಷ್ಟು ಪ್ರೀತಿ ಹುಟ್ಟಿದ್ರೆ ಆ ಪ್ರೀತಿ ಸಾಯೋವರೆಗೂ ಹೋಗಲ್ಲ. ಸೊ ನೀನು ಗ್ರೇಟ್ ಪ್ರೇಮಿ ಅಂತ ಹೇಳ್ತಿದ್ಯಾ? ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು. ಮುಂದುವರ್ಸು ಜೆಂಟಲ್ಮ್ಯಾನ್. ಇವತ್ತು ಸಾಯಂಕಾಲ ನೀನು ನನ್ನ ಅತಿಥಿ, ಮರೀದೇ ಬರಬೇಕು. ಇವತ್ತೇನಾ? ಆಗಲ್ವೇನೋ, ನಂಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ದಾವೆ. ಇನ್ನೊಂದು ದಿನ ಮೀಟ್ ಆಗೋಣವಾ? ಈ ದಿನ ಮತ್ತೆ ಬರಬೇಕಂದ್ರೆ 1 ವರ್ಷ ಕಾಯಬೇಕು. ಅಂದರೆ ಇವತ್ತು ನಾನು ಹುಟ್ಟಿದ ದಿನ. ಓಹ್ ವಾವ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು ಮಿಸ್ಟರ್ ಕೈಲಾಶ್. ಇವತ್ತು ನನ್ನ ಆತ್ಮೀಯರಾಗಿರೋ ನೀವು ಬಂದು ನನ್ನ ಆತಿಥ್ಯನ ಸ್ವೀಕರಿಸಿ ನನಗೆ ನೀವು ಜನ್ಮದಿನದ ಶುಭಾಶಯ ಹೇಳದೆ ಹೋದರೆ ನನ್ನ ಹುಟ್ಟಿದ ಹಬ್ಬ ನಡೆಯಲ್ಲ. ಆ್ಯಕ್ಚುಲಿ ಜೆಂಟಲ್ಮ್ಯಾನ್, ಬೇಡ ಮಿಸ್ಟರ್ ಕೈಲಾಶ್, ಕಾರಣ ಎಲ್ಲ ಬೇಡ. ನಿಮ್ಮ ಮೀಟಿಂಗ್ಸ್ನ ನನಗೋಸ್ಕರ ಪೋಸ್ಟ್ಪೋನ್ ಮಾಡಿಕೊಂಡು ನೀವು ನಿಮ್ಮ ಧರ್ಮಪತ್ನಿ ಸಮೇತ ಬಂದು ನನಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳಲೇಬೇಕು. ನೀವು ಹೇಳೋದು ನಿಜಾನೇ ಆದರೂ ಇವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇಟ್ಸ್ ಓಕೆ. ನನ್ನ ಲೈಫಲ್ಲಿ ನೀವೇ ತುಂಬ ಮುಖ್ಯವಾದವರು ಅಂದ್ಕೊಂಡಿದ್ದೆ. ನಿಮಗೆ ನನಗಿಂತ ಮೀಟಿಂಗೇ ಹೆಚ್ಚಾಯಿತು ಅಂತಾದರೆ ಇಟ್ಸ್ ಓಕೆ ಮಿಸ್ಟರ್ ಕೈಲಾಶ್, ಲಿವ್ ಇಟ್. ನಾನು ನಿಮ್ಮನ್ನು ಬಲವಂತ ಮಾಡಲ್ಲ. ಅಯ್ಯೋ, ಈಗಂದ್ಬಿಟ್ಟಿಯಲ್ಲ ಜೆಂಟಲ್ಮ್ಯಾನ್. ನಾನೇ ಅಲ್ಲ, ನಮ್ಮಮ್ಮ ಕೂಡ ನಿನ್ನ ತುಂಬ ಇಷ್ಟಪಡ್ತಾರೆ. ಶ್ಯೂರ್, ನಾನು ಖಂಡಿತ ಬರ್ತೀನಿ. ಓಕೆ?
ಮಿಸ್ಟರ್ ಕೈಲಾಶ್, ನೀವು ಮಾತ್ರ ಅಲ್ಲ, ನಿಮ್ಮ ಶ್ರೀಮತಿ ರಾಧಿಕಾ ಅವರನ್ನು ಕೂಡ ನೀವು ಕರ್ಕೊಂಡು ಬರಬೇಕು. ಬರ್ತಾರೆ ಅಲ್ವಾ? ಖಂಡಿತ ಖಂಡಿತ ಕರ್ಕೊಂಡು ಬರ್ತೀನಿ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು. ನಾನು ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾನೇ ಇರ್ತೀನಿ. ಶ್ಯೂರ್ ಶ್ಯೂರ್. ಬಾಯ್, ಟೇಕ್ ಕೇರ್. ಅಮರ್, ನೀನು ಅನ್ಕೊಂಡಾಗೆ ಮಾಡ್ತಾ ಇದೆಯಲ್ಲೋ. ನಾನು ಅನ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ಮದುವೆ ಆಗಿರೋ ಹುಡುಗಿಗೆ ತೊಂದರೆ ಕೊಡೋದು ಕರೆಕ್ಟ್ ಅಲ್ಲ ಮಗ. ತಪ್ಪು ಸಾಯಿ. ನಾನು ಪ್ರೀತಿಸಿರೋ ಹುಡುಗಿಗೆ ಇನ್ನೊಬ್ಬನ ಜೊತೆ ಮದುವೆ ಆಗಿದೆ. ನಿಂದು ಮುಗ್ದೋದ್ ಕತೆನೋ? ಕತೆ ಮುಗ್ದೋಗಿದೆ ಅಂತ ಬಿಟ್ಬಿಡೋನಲ್ಲ ನಾನು. ಮುಂದಿನ ಕಥೆಯಲ್ಲಿ ನನಗೆ ಸಂತೋಷ ಸಿಗೋಕ್ಕೋಸ್ಕರ ಮುಗ್ದೋದ್ ಕತೆನೇ ಬಳಸ್ಕೋತೀನಿ. ನೀನು ನನ್ನ ಫ್ರೆಂಡ್ ಆಗಿದ್ರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಇರು. ರಾಧಿಕಾಗೆ ನೀನು ಸಪೋರ್ಟ್ ಮಾಡೋದಾದ್ರೆ ಹೊರಟೋಗಿಲ್ಲಿಂದ. ಹಾಗೆ ನೋಡ್ಬೇಡ್ವ ಅಮರ್. ಹಾಗಾದರೆ ಹೋಗಿ ನನ್ನ ಬರ್ತ್ಡೇಗೆ ಗ್ರ್ಯಾಂಡಾಗಿ ಎಲ್ಲನೂ ಅರೇಂಜ್ ಮಾಡು. ಹೋಗು. ಸರಿ ಮಗ. ಹಾಯ್. ಕೈಲಾಶ್ ಅವರೇ, ಬಂದ್ಬಿಟ್ರಾ? ಯಾಕೆ ಇಷ್ಟೊಂದು ಲೇಟಾಗಿ ಬರ್ತಿದ್ದೀರಾ? ನನ್ನ ಶ್ರೀಮತಿಗೆ ಗಿಫ್ಟ್ ತೊಗೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಗಿಫ್ಟ್ ತಂದ್ರಾ? ಏನು ಗಿಫ್ಟ್ ತಂದಿದ್ದೀರಾ? ನನ್ನ ಬಾಯಿಂದ ನಾನೇ ಹೇಳೋದಲ್ಲ, ಅದೇನು ಅಂತ ನೀನೇ ಗೆಸ್ ಮಾಡಬೇಕು. ಮಲ್ಲಿಗೆ ಹೂ ತಂದಿದ್ದೀರಾ ಅಲ್ವಾ? ಅಲ್ಲ. ಓ, ಮಲ್ಲಿಗೆ ಹೂ ಅಲ್ವಾ? ಬಳೆ? ಅಲ್ಲ. ಬಳೆನೂ ಅಲ್ವಾ? ಸರಿ, ಏನ್ ತಂದಿದ್ದೀರೋ ನೀವೇ ಹೇಳಿ. ಅದು ನಾನು ಹೇಳ್ತೀನಿ. ಎಲ್ಲಿ ಹೇಳಿ ನೋಡೋಣ. ಪ್ರಿಯಾ ಬುದ್ಧಿವಂತಿಕೆನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಸಾಹೇಬ್ರೆ. ಹಾಗಾದ್ರೆ ಹೇಳಿ. ಅಕ್ಕ, ಅಷ್ಟು ಗೊತ್ತಾಗಲ್ವಾ? ಏನ್ ಪ್ರಿಯಾ? ಭಾವ್ನೋರು ಮೊದಲನೇ ಸಲ ನಿಂಗೆ ಹೂ ತಂದ್ಕೊಟ್ರು. ಆಮೇಲೆ ನೆಕ್ಲೇಸ್ ತಂದ್ರು. ಹೆಣ್ಮಕ್ಳಿಗೆ ಅವೆರಡೂ ಬಿಟ್ರೆ ಇಷ್ಟ ಆಗೋದು ಇನ್ನೇನಿರುತ್ತೆ ಅಂತ ಗೆಸ್ ಮಾಡಕ್ಕ. ಸೀರೆ ತಗೊಂಡ್ ಬಂದಿದ್ದೀರಾ? ಪ್ರಿಯಾ ಅವರೇ, ಇದು ಚೀಟಿಂಗು. ನೀವು ನಿಮ್ಮ ಭಾವನ್ ಪರ ಇರ್ತೀನಿ ಅಂತ ಹೇಳಿ ನಿಮ್ಮ ಅಕ್ಕಂಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಷ್ಟಾದ್ರೂ ಅಕ್ಕ ಆದ್ಮೇಲೆನೆ ಭಾವ ಅಲ್ವಾ ಸಾಹೇಬ್ರೆ? ಹೋಗ್ಲಿ ಬಿಡಿ. ರಾಧಿಕಾ, ಸೀರೆನೇ ತಂದಿದ್ದೀನಿ, ತಗೋ. ಸೀರೆ ತುಂಬಾ ಚೆನ್ನಾಗಿದೆ ಕೈಲಾಶ್ ಅವರೇ, ಥ್ಯಾಂಕ್ ಯು. ಅಷ್ಟೇ ಬಿಡಿ ಸಾಹೇಬ್ರೆ, ನಾನಂತೂ ನಮ್ಮ ಅಕ್ಕಂಗೆ ಸಪೋರ್ಟ್ ಕೊಡ್ಬಾರ್ದು. ನೀವ್ ಮಾತ್ರ ನಮ್ಮ ಅಕ್ಕಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಅವಾಗ ಮಾತ್ರ ಈ ಪ್ರಿಯಾಗ್ ಜ್ಞಾಪಕ ಬರಲ್ಲ. ಇವಾಗ ಏನಾಯ್ತು ಅಂತ? ಏನಾಯ್ತಾ? ನಿಮ್ ಶ್ರೀಮತಿ ಅವರಿಗೆ ಸೀರೆ ತರೋಕ್ ನೆನ್ಪಿದೆ, ನಂಗೂ ಇರ್ಲಿ ಅಂತ ಈ ನಾದ್ನಿಗ್ ಸೀರೆ ತಂದಿದ್ದೀರಾ? ಪ್ರಿಯಾ, ಬೇಕಾದ್ರೆ ಈ ಸೀರೆ ನೀನೇ ತಗೋ. ಬೇಡ ಬಿಡಮ್ಮ,
ನನ್ ಗಂಡ ನಂಗೋಸ್ಕರ ಸೀರೆ ತಂದ್ರೆ ಕಿತ್ಕೊಂಡ್ಬಿಟ್ಟೆ ಅಂತ ನೀನು, ಹಾ ನನ್ ಹೆಂಡತಿಗೋಸ್ಕರ ನಾನ್ ಸೀರೆ ತಂದ್ರೆ ಪ್ರಿಯಾ ಕಿತ್ಕೊಂಡ್ಬಿಟ್ಲು ಅಂತ ನಿನ್ ಗಂಡ. ಈ ತರ ಇಬ್ರು ನಾಳೆ ಬೈಕೋತಿರಲ್ಲ, ನಾನ್ ಯಾಕ ಮಾತೆಲ್ಲ ಕೇಳ್ಬೇಕು ಹೇಳು? ಅದಲ್ದೆ ನಂಗೂ ಸೀರೆ ತರೋ ರಾಜ್ಕುಮಾರ ಎಲ್ಲಾದ್ರೂ ಇರ್ತಾನೆ ಬಿಡು. ರಾಜಕುಮಾರನ? ಹೌದು, ರಾಜಕುಮಾರನೇ. ನನ್ನ ಮದ್ವೆ ಆಗೋ ನಮ್ ಯಜಮಾನ್ರು ನಂಗೆ ರಾಜ್ಕುಮಾರನೇ ಅಲ್ವಾ, ಅವರೇ ನಂಗೆ ಸೀರೆ ತರ್ತಾರೆ. ಆದ್ರೂ ನಿಮ್ಮ ಮಧ್ಯ ನಾನ್ಯಾಕ್ ಬಿಡು, ಡಿಸ್ಟರ್ಬೆನ್ಸು. ಹೌದು, ಇವಾಗ ಯಾಕ್ರಿ ಈ ಸೀರೆ ತಂದಿದ್ದು? ಅದು ನಾವಿಬ್ರು ಈಗ ಪಾರ್ಟಿಗೆ ಹೋಗ್ಬೇಕು. ಪಾರ್ಟಿ? ಹಾ ಹೌದು, ನನ್ನ ಫ್ರೆಂಡ್ದು ಬರ್ತ್ಡೇ ಪಾರ್ಟಿ. ಅಲ್ಲಿಗೆ ನೀನು ಸೀರೆ ಉಟ್ಕೊಂಡು ಬರಬೇಕು. ಆಯ್ತು. ಓಕೆ, ನಾನು ಫ್ರೆಶ್ ಆಗಿ ಬರ್ತೀನಿ, ನೀನು ರೆಡಿಯಾಗಿರು. ಬರ್ತ್ಡೇ ಪಾರ್ಟಿ ಯಾರ್ದು? ಹ್ಯಾಪಿ ಬರ್ಡೇ ಅಮರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲೋ ಅಮರ್, ಇದು ಕರೆಕ್ಟ್ ಅಲ್ವೋ? ನೀನು ಹೇಳಬೇಕು ಅಂತಿರೋದನ್ನ ನಿನ್ನ ಗಂಟ್ಲೆಲ್ಲ ನುಂಗ್ಬಿಡು. ನೀನು ಬಾಯಿ ಬಿಟ್ಟೆ ಅಂದರೆ ರಾಧಿಕಾ ಕೈಲಾಶ್ ಇಬ್ಬರು ಬೇರೆ ಆಗೋದು ಗ್ಯಾರಂಟಿ. ದೇವ್ರ ದಯಿಂದ ನಿನ್ನ ಮಾತು ನಿಜ ಆಗಿ ಅವರಿಬ್ರು ದೂರ ಆದರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕು ಮಗ? ಲೇ, ನಿನ್ಗೇನಾದರೂ ಹುಚ್ಚ? ನೀನು ಹೇಳೋ ಮಾತು ಕೇಳಿದ್ರೆ ಅವರಿಬ್ಬರೇ ಏನು ಯಾವ ಕುಟುಂಬ ಆದರೂ ಒಡೆದು ಹೋಗುತ್ತೆ. ಬೇಡ ಅಮರ್, ಪ್ಲೀಸ್ ಕಣೋ. ಇವತ್ತು ರಾಧಿಕಾ ಅಮರ್ ಪ್ರೀತಿನ ಕೈಲಾಶ್ಗೆ ಹೇಳಬೇಕಾದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರ ಮುಂದೆ, ಈ ಭೂಮಿ ಸಾಕ್ಷಿಯಾಗಿ, ಆ ಆಕಾಶದ ಸಾಕ್ಷಿಯಾಗಿ ನಮ್ಮ ಪ್ರೀತಿ ಇಡೀ ಪ್ರಪಂಚಕ್ಕೆಲ್ಲ ತಿಳಿಯೋ ಥರ ಹೆಮ್ಮೆಯಿಂದ ಹೇಳ್ತೀನಿ. ಅಮರ್, ನೀನು ಹಾಗೆ ಮಾಡೋದ್ರಿಂದ ರಾಧಿಕಾ ಮಾತ್ರ ಅಲ್ಲ, ಆ ಎರಡು ಕುಟುಂಬನೂ ಡಿಸ್ಟರ್ಬ್ ಆಗ್ತವೆ ಕಣೋ. ಯಾರಾದರೂ ಡಿಸ್ಟರ್ಬ್ ಆಗಲಿ, ಎಷ್ಟಾದರೂ ಡಿಸ್ಟರ್ಬ್ ಆಗಲಿ, ನನ್ನ ರಾಧಿಕಾನ ನಾನು ಪಡ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಇದು ಮಾತ್ರ ಫಿಕ್ಸ್. ಹಾಂ? ಆದ್ರೂ ನಮ್ಮ ಅಕ್ಕನ ದಿನ ನೋಡ್ತಾನೆ ಇರ್ತೀರಲ್ಲ, ಮತ್ಯಾಕೆ ಇವತ್ತು ಹೊಸದಾಗಿ ನೋಡ್ತಿದ್ದೀರಾ? ಅವಳನ್ನ ಯಾವಾಗ ನೋಡಿದ್ರು, ಎಷ್ಟು ಸಲ ನೋಡಿದ್ರು, ಪ್ರತಿ ಸಲನೂ ಹೊಸದಾಗೆ ಕಾಣಿಸ್ತಿರ್ತಾಳೆ. ಅಬ್ಬೋ, ಪರವಾಗಿಲ್ವೇ? ಕೇಳಿಸ್ತಾ ಅಕ್ಕ?
ಯಾವಾಗ ನೋಡಿದ್ರು ನಿಮ್ ಯಜಮಾನ್ರಿಗೆ ಹೊಸ್ದಾಗೆ ಕಾಣ್ತೀಯಂತೆ. ಹೊರಡೋಣವಾ ರಾಧಿಕಾ? ಇಬ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಸಿನಿಮಾಗ? ನೋ. ರೆಸ್ಟೋರೆಂಟ್ಗಾ? ಅಲ್ಲ ಪ್ರಿಯಾ, ನಿಮ್ ಭಾವನವ್ರ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗ್ತಿದೀವಿ. ಓ, ಬರ್ಡೇನಾ? ಯಾರ್ದು? ಅಮರ್ದು. ಇವತ್ತು ದೇವದಾಸ್ ಬರ್ಡೇನಾ? ಓ, ನಾನ್ ಮಾತಾಡ್ಸಿದಾಗ ಸಂತೋಷನೇ ಇರ್ಲಿಲ್ವಲ್ಲ ಅವ್ರ ಮುಖದಲ್ಲಿ. ನಂಗೆ ಒಂದ್ ಮಾತು ಹೇಳಿಲ್ಲ ನೋಡು. ಇವತ್ತು ಅಮರ್ ಹುಟ್ಟಿದ ಹಬ್ಬ ಅಲ್ವಲ್ಲ? ಅಮರ್ ಬರ್ಡೇ ಜುಲೈ 13th. ಮತ್ತೆ ಸುಳ್ಳು ಹೇಳಿ ಬರ್ಡೇಗೆ ಯಾಕೆ ಕರ್ತಿದ್ದಾನೆ? ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ರು ಕೂಡ ಅಮರ್ ಕೇಳಲೇ ಇಲ್ಲ. ನಿನ್ನನ್ನು ಕರ್ಕೊಂಡು ಖಂಡಿತ ಬರಲೇಬೇಕು ಅಂತ ಪಟ್ಟು ಹಿಡ್ದಿದ್ದ. ವೇಟರ್, ಹ್ಯಾಪಿ ಬರ್ಡೇ ಅಮರ್. ಥ್ಯಾಂಕ್ ಯು ಪ್ಲೀಸ್ ಕಮ್. ಕೊಡಿಲಿ ಪ್ಲೀಸ್, ತಗೊಳ್ಳಿ. ಯಾ ಹ್ಯಾಪಿ ಬರ್ಡೇ ಮಗ. ಥ್ಯಾಂಕ್ ಯು. ಹೌದು ಮಗ, ನಿನ್ ಬರ್ಡೇ ಇವತ್ತಲ್ವಲ್ಲ, 2 ತಿಂಗಳು ಮುಂಚೆನೇ ಆಗೋಯ್ತಾನೆ. ಏಯ್, ನಾನು ಹುಟ್ಟಿದ ದಿನ ಯಾವತ್ತು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಾ? ಕುಡಿಯೋಕ್ ಬಂದಿದ್ಯಾ? ಸುಮ್ಮನೆ ಕುಡ್ದ್ಬಿಟ್ಟು ಹೋಗು. ಅಯ್ಯೋ, ತಮಾಷೆ ಮಾಡ್ತಿದ್ದೆ ಮಗ. ಹ್ಯಾಪಿ ಬರ್ಡೇ ಟು ಯು. ಸರಿ ನಡಿ. ಥ್ಯಾಂಕ್ ಯು. More happy returns of the day, gentlemen. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ನೀವು ಮಾತ್ರ ಬಂದಿದ್ದೀರಾ? ನಿಮ್ ಶ್ರೀಮತಿ ಅವ್ರು ಬರ್ಲಿಲ್ವಾ? ಆ್ಯಕ್ಚುಲಿ ಅವರು ಬರಬೇಕು ಅಂತಲೇ ರೆಡಿಯಾಗಿದ್ರು. ಸಡನ್ನಾಗಿ ಹೆಡ್ಡೇಕ್ ಬಂತು ಅಂತ ಅಲ್ಲೇ ಉಳ್ಕೊಂಡ್ರು. ಇಟ್ಸ್ ಓಕೆ. ನಮ್ಮ ಅಕ್ಕ ಬರ್ತಿದ್ರೆ ಏನಂತೆ? ನಾನ್ ಬಂದಿದ್ದೀನಲ್ಲ ದೇವದಾಸ್. ದೇವದಾಸ? ಅದು ತುಂಬಾ ದೊಡ್ಡ ಕತೆ ಸಾಹೇಬ್ರೆ. ನಮ್ಮಿಬ್ರ ಮಧ್ಯೆ ತುಂಬಾ ನಡೆದಿದೆ. ಓ. ಇವತ್ತದೆಲ್ಲ ಯಾಕೆ ಬಿಡಿ, ಆಮೇಲೆ ಹೇಳ್ತೀನಿ. ಸರಿ, ಇಬ್ರು ಹೋಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ.